ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ಸಾಯಂಕಾಲಕ್ಕೆ ನಾನು ಕಡಲೆ ಉಸ್ಲಿ ಮಾಡೋಣ ಅಂತಿದ್ದೇನೆ. ನೋಡಿಷ್ಟು ಕಡಲೆ ನೆನೆಸಿ ಇಟ್ಕೊಂಡಿದ್ದೇನೆ. ಇದು ಒಂದು 4ರಿಂದ 5 ಗಂಟೆವರೆಗೂ ನೆನಿಬೇಕು. ಇವಾಗ ಇದನ್ನು ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಈಗ ಕಡಲೆ ಬೇಯಿಸ್ಕೊಂಡಿದ್ದೀನಿ. ಇದೊಂದು 4ರಿಂದ 5 ವಿಸಿಲ್ ಬರಬೇಕು. ಇದು ಚೆನ್ನಾಗಿ ಬೇಯಬೇಕು. ನಿಮಗೆ ಬಿಳಿ ಕಡಲೆ ಅಂದರೆ ಅದು ಬೇಗ ಬೇಯುತ್ತೆ, ಆದರೆ ಇದು ಕಪ್ಪು ಕಡಲೆ ಅದರಿಂದ ಸ್ವಲ್ಪ ಲೇಟು. ಇವಾಗ ನಿಮಗೆ ಬೇಯುವಾಗಲೇ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊಳ್ಳಿ. ಅವಾಗ ನಿಮಗೆ ಆಮೇಲೆ ಸ್ವಲ್ಪ ಉಪ್ಪು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇವಾಗ ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಳ್ತೀನಿ. ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಒಂದು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಮತ್ತೊಂದು ಸ್ವಲ್ಪ ಕರಿಬೇವು ಹಾಕ್ಕೊಳ್ಳಿ. ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಳ್ಬೇಕು. ಇವಾಗ ಇದಕ್ಕೊಂದು ಬಾಣಲೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಇವಾಗ ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಸಾಕು, ಜಾಸ್ತಿ ಬೇಡ. ಒಂದು 2 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಇವಾಗ ಇದಕ್ಕೆ 1 ಸ್ಪೂನು ಸಾಸಿವೆ ಹಾಕಿ, ಮತ್ತೊಂದು ಅರ್ಧ ಸ್ಪೂನು ಜೀರಿಗೆ ಹಾಕಿ, ಮತ್ತು ಒಂದು 1/4 ಸ್ಪೂನಷ್ಟು ಉದ್ದಿನಬೇಳೆ ಹಾಕಿ. ನಾನು ಜೀರಿಗೆ ಹೆಚ್ಚಾಗಿ ಎಲ್ಲದಕ್ಕೂ ಹಾಕ್ತೇನೆ. ನೋಡಿ, ಈಗ ಒಗ್ಗರಣೆ ಹಾಕ್ತಾ ಇದೆ. ಅದಕ್ಕೊಂದು ಸ್ವಲ್ಪ ಕರಿಬೇವು ಹಾಕಿ, ಇವಾಗ ಬೇಯಿಸಿ ಇಟ್ಕೊಂಡಿದ್ದೀರಲ್ಲ ಕಡಲೆ, ಕಪ್ಪು ಕಡಲೆ, ಇದನ್ನು ಕೂಡ ಹಾಕಿ. ಈ ಸಾಯಂಕಾಲ ಸ್ನ್ಯಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಕಾಫಿ ಒಟ್ಟಿಗೆ ತಿನ್ಬೋದು. ಮಕ್ಕಳು ಸ್ಕೂಲಿಂದ ಬರುವಾಗ ಎಲ್ಲ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೊಂದು ಸ್ವಲ್ಪ ಅರಿಶಿನ ಪೌಡ್ರ್ ಹಾಕಿ, ಬೇಕಾದರೆ ಹಾಕ್ಬೋದು. ಅರಿಶಿನ ಪೌಡ್ರ್ ಒಳ್ಳೇದಲ್ವ, ಅದಕ್ಕೆ ನಾನು ಹಾಕೋದು. ಸ್ವಲ್ಪ ಹಾಕಿದ್ರೆ ಸಾಕು. ಮತ್ತು ಖಾರ ನೋಡ್ಕೊಳ್ಳಿ. ಇದು ಹಸಿಮೆಣಸಿನ್ಕಾಯಿ ಹಾಕಿರ್ತೀವಲ್ಲ, ಬೇಕಾದರೆ ಮಾತ್ರ ಹಾಕ್ಕೊಳ್ಳಿ. ಖಾರ ಜಾಸ್ತಿ ತಿನ್ನೋರಾದರೆ ಒಂದು 1/4 ಸ್ಪೂನಷ್ಟು ಕೆಂಪು ಮೆಣಸಿನ ಪುಡಿ ಹಾಕಿ. ಯಾಕಂದರೆ ಹಸಿಮೆಣಸು ಆಲ್ರೆಡಿ ಹಾಕಿರ್ತೀವಿ ನೀವು. ಇವಾಗ ಒಂದು ಸ್ವಲ್ಪ ಗರಂ ಮಸಾಲೆ ಪೌಡ್ರ್ ಹಾಕಿ ಇದಕ್ಕೆ. ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ. ಮತ್ತು ಉಪ್ಪು ನೀವು ನೋಡ್ಕೊಂಡು ಹಾಕಿ, ಯಾಕೆಂದರೆ ಕಡಲೆ ಬೇಯುವಾಗ ಉಪ್ಪು ಹಾಕಿರ್ತೇವೆ ನಾವು. ಅದರಿಂದ ಇವಾಗ ಒಂದು ಸ್ವಲ್ಪ ಹಾಕಿದರೆ ಸಾಕು. ಆಮೇಲೆ ಬೇಕಾದರೂ ಮಿಕ್ಸ್ ಮಾಡ್ಕೊಳ್ಬೋದು. ಜಾಸ್ತಿ ಆದರೆ ಆಮೇಲೆ ತಿನ್ನಲಿಕ್ಕಾಗಲ್ಲ. ಒಂದು 1/4ರಿಂದ 1/4 ಸ್ಪೂನ್ ಹಿಡಿಯುತ್ತೆ. ನೀವು ಇಷ್ಟು ಕಡಲೆ ಒಂದು 3-4 ಜನ ತಿನ್ಬೋದು. ನೀವು ಇದನ್ನೇ ಮೊಳಕೆ ಕಟ್ಟಿ ಕೂಡ ಮಾಡ್ಬೋದು. ಒಂದು 2 ದಿನ ಮೊಳಕೆ ಕಟ್ಟಿ ಇಡಿ. ನೆನೆಸಿ ಗಟ್ಟಿ ಇಟ್ಟರೆ ಮೊಳಕೆ ಬರುತ್ತಲ್ಲ, ಅದರಲ್ಲೂ ಕೂಡ ಮಾಡ್ಬೋದು. ಆಗ ಇನ್ನೂ ಜಾಸ್ತಿ ಪ್ರೋಟೀನ್ ಇರುತ್ತೆ ಅದರಲ್ಲಿ. ಈಗ ಚೆನ್ನಾಗಿ ಮಿಕ್ಸ್ ಆಯಿತು. ಇವಾಗ ನೀವು ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಮತ್ತು ಮೆಣಸಿನ್ಕಾಯಿ ರುಬ್ಬಿ ಮಿಕ್ಸಿಯಲ್ಲಿ ಹಾಕಿ ಇಟ್ಕೊಂಡಿದ್ದೆ, ಅದನ್ನು ಇವಾಗ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಇದರಲ್ಲಿ ಹಸಿಮೆಣಸಿನ್ಕಾಯಿ ಇರುತ್ತೆ. ಇದು ಜಾಸ್ತಿ ಬೇಡ, ಸ್ವಲ್ಪ ಟೇಸ್ಟಿಗೆ ಎಷ್ಟು ಬೇಕು ಅಷ್ಟು ಮಾಡಿದರೆ ಸಾಕು. ನೋಡಿ ಎಷ್ಟು ಕಲರ್ಫುಲ್ ಆಗಿ ಕಾಣ್ತಾ ಇದೆ. ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ದೊಡ್ಡವರಿಂದ ಹಿಡಿದು ಮಕ್ಕಳಿಂದ ಹಿಡಿದು ಎಲ್ರಿಗೂ ಇಷ್ಟ ಆಗುತ್ತೆ ಇದು. ಸಾಯಂಕಾಲ ಸ್ಕೂಲಿಂದ ಬಂದು ಮಕ್ಕಳು ಅದು ಇದು ತಿನ್ನೋ ಬದಲು ಇಂಥದ್ದು ಮಾಡಿಕೊಟ್ರೆ ಹೆಲ್ದಿ ಫುಡ್ ಅಲ್ವಾ, ಅವ್ರಿಗೂ ಒಳ್ಳೆಯದು. ಇವಾಗ ಚೆನ್ನಾಗಿ ಇದು ಮಿಕ್ಸ್ ಆಗಬೇಕು. ಇದು ಚೆನ್ನಾಗಿ ಮಿಕ್ಸ್ ಆದಾಗ ಒಂದು ಸ್ವಲ್ಪ ಈರುಳ್ಳಿ ಹಾಕಿ ಅದಕ್ಕೆ. ಆಮೇಲೆ ಬಾಕಿ ಈರುಳ್ಳಿ ಮತ್ತೆ ಕೆಳಗಿಟ್ಟ ಮೇಲೆ ಹಾಕಬೇಕು. ಇವಾಗ ಒಂದು ಸ್ವಲ್ಪ ಹಾಕಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಒಂದು 2ರಿಂದ ಒಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಗ್ಯಾಸ್ ಆಫ್ ಮಾಡಿ. ಈಗ ಕಡಲೆ ಉಸ್ಲಿ ರೆಡಿಯಾಗಿದೆ. ನೋಡಿ ಫ್ರೆಂಡ್ಸ್, ಕಡಲೆ ಉಸ್ಲಿ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ದಿ ಕೂಡ. ಕಡಲೆಯಲ್ಲಿ ತುಂಬ ಪ್ರೋಟೀನ್ ಇರುತ್ತಲ್ಲ. ಈಗ ನೀವು ಸರ್ವ್ ಮಾಡುವಾಗ ಒಂದು ಬೌಲ್ ತೊಗೊಳ್ಳಿ. ಈ ಬೌಲಿಗೆ ಈಗ ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಒಂದಿಷ್ಟು ಬೌಲಲ್ಲಿ ಹಾಕ್ಕೊಂಡು, ಅದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ, ಒಂದು ಸ್ವಲ್ಪ ಈರುಳ್ಳಿ ಹಾಕಿ, ಒಂದು ಸ್ವಲ್ಪ ಕ್ಯಾರೆಟ್ ಹಾಕಿ. ಈ ರೀತಿ ಮಾಡಿಕೊಡಿ. ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅದನ್ನು. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್.
ನೋಡಿ ಈ ರೀತಿ ಮಿಕ್ಸ್ ಮಾಡಿ ಈ ರೀತಿ ತಿನ್ಬೇಕು. ನೀವು ಹಸಿ ಹೀಗೆ ಈರುಳ್ಳಿ ಹಾಕೋದ್ರಿಂದ ಒಂದು ಬೇರೆನೇ ಟೇಸ್ಟ್ ಬರುತ್ತೆ. ನೀವು ಅದರಲ್ಲಿ ಹಾಕುವಾಗ ಒಗ್ಗರಣೆಗೆ ಹಾಕುವಾಗ ಏನಾಗುತ್ತೆ ಅಂದ್ರೆ ಅದು ಮೆತ್ತಗಾಗಿ ಹೋಗುತ್ತೆ ಈರುಳ್ಳಿ, ನಮಗೆ ತಿನ್ನುವಾಗ ಸಿಗೋಲ್ಲ. ಈಗ ಅದರಿಂದ ಸ್ವಲ್ಪ ಮೇಲೆ ಹಾಕೊಳ್ಳಿ. ನಿಮ್ಗೆ ಈರುಳ್ಳಿ ಜಾಸ್ತಿ ತಿನ್ನೋರಾದ್ರೆ ಇನ್ನೂ ಹಾಕೊಳ್ಬೋದು. ಇವು ಹೊರಗಡೆ ಎಲ್ಲ ಚಾಟ್ ಸಿಗುತ್ತಲ್ಲ ಆ ರೀತಿನೇ ಇರುತ್ತೆ ನೋಡಿ. ಈ ರೀತಿ ತಿನ್ನಿ, ಸೂಪರ್ ಇರುತ್ತೆ ಫ್ರೆಂಡ್ಸ್. ನೋಡಿ ಹೇಗೆ ಕಾಣುತ್ತೆ ಅಂತ, ಒಳ್ಳೆ ಸ್ಮೆಲ್ ಕೂಡ ಬರ್ತಾ ಇದೆ. ಈ ವಿಡಿಯೋ ಇಷ್ಟ ಆದರೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಮನೆಯಲ್ಲಿ ಕಮೆಂಟಲ್ಲಿ ಹೇಳಿ ನನಗೆ ಹೇಗಿತ್ತು ಅಂತ. ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ರೀತಿ ಒಳ್ಳೊಳ್ಳೆ ವಿಡಿಯೋ ತೊಗೊಂಡು ಮತ್ತೆ ಬರ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.